ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ನರೇಂದ್ರ ಮೋದಿ 3.0 ಸರ್ಕಾರದ ಮೂರನೇ ಬಜೆಟ್ ಭಾರತದ ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸುವಂತ ಗುರಿಯನ್ನ ಹೊಂದಿದ್ದು, ಕರ್ನಾಟಕದ ಮಟ್ಟಿಗೆ ಇದು ಮಿಶ್ರ ಪ್ರತಿಕ್ರಿಯೆಗೆ ಕಾರಣ ಆಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಈ ಒಂದು ಬಜೆಟ್ ಅಲ್ಲಿ ಕರ್ನಾಟಕಕ್ಕೆ ಸಿಕ್ಕಿದ್ದೇನು ಹಾಗೂ ಕೈ ತಪ್ಪಿದ್ದೇನು? ಈ ಬಜೆಟ್ ಅಲ್ಲಿ ಕರ್ನಾಟಕಕ್ಕೆ ಪ್ರತ್ಯಕ್ಷ ಹಾಗೆ ಪರೋಕ್ಷವಾಗಿ ಹಲವಾರು ಕೊಡುಗೆಗಳನ್ನ ಘೋಷಣೆ ಮಾಡಿದ್ರು, ಬೆಟ್ಟದಷ್ಟು ನಿರೀಕ್ಷೆಗಳು ಈಡೇರದೆ ಉಳಿದಿದೆ. ಈ ಕುರಿತಾಗಿರೋ ಕಂಪ್ಲೀಟ್ ಆಗಿರುವಂತಹ ರಿಪೋರ್ಟ್ ಇಲ್ಲಿದೆ ನೋಡಿ. ಕೇಂದ್ರದ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಸಿಕ್ಕಿದ್ದೇನು? ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ 2026-27ನೇ ಸಾಲಿನ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಪ್ರತ್ಯೇಕ ದೊಡ್ಡ ಘೋಷಣೆಗಳಿಲ್ಲ. ಈ ಬಜೆಟ್ನಲ್ಲಿ ಹೈಸ್ಪೀಡ್ ರೈಲು ಮತ್ತು ಡಿಜಿಟಲ್ ಮೂಲಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಾಗಿದೆಯಾದರೂ ಕೂಡ ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಾದ ಮೇಕೆದಾಟು ಮತ್ತು ಭದ್ರಾ ಮೇಲ್ದಂಡೆ ಯೋಜನೆಗಳಿಗೆ ನಿರೀಕ್ಷಿತ ಅನುದಾನ ಸಿಗದಿರುವಂಥದ್ದು ಚರ್ಚೆಗೆ ನಾಂದಿ ಹಾಡಿದೆ. ಮುಖ್ಯವಾಗಿ ಬೆಂಗಳೂರಿನಿಂದ ಹೈದರಾಬಾದ್ ಮತ್ತು ಚೆನ್ನೈಗೆ ಸಂಪರ್ಕ ಕಲ್ಪಿಸುವಂತಹ ಹೈಸ್ಪೀಡ್ ರೈಲು ಕಾರಿಡಾರ್ಗಳೇನಿದೆ ಅದು ಈ ಬಾರಿಯ ಹೈಲೈಟ್ ಅಂತಾನೆ ಹೇಳಬಹುದು. ಬೆಂಗಳೂರನ್ನ ಸಂಪರ್ಕಿಸುವಂತಹ 2 ಹೊಸ ರೈಲುಗಳ ಕಾರಿಡಾರ್ಗಳ ಸಂಪೂರ್ಣ ವಿವರವನ್ನ ನೋಡೋದಾದ್ರೆ, ಶ್ರೀಗಂಧದ ಕೃಷಿ, ತೆಂಗು ಪ್ರಚಾರ ಯೋಜನೆ ಮತ್ತು ಕಾಫಿ ಬೆಳೆಗಾರರಿಗೆ ಸಿಕ್ಕಿರುವಂತಹ ಉತ್ತೇಜನ, ಪಶ್ಚಿಮ ಘಟ್ಟಗಳಲ್ಲಿ ಟ್ರೆಕ್ಕಿಂಗ್ ಹಾದಿಗಳ ಅಭಿವೃದ್ಧಿ ಮತ್ತು ಕರಾವಳಿಯಲ್ಲಿ ಟರ್ಟಲ್ ಟ್ರಯಲ್ಸ್ ಯೋಜನೆ, ಬೆಂಗಳೂರಿನ ಐಟಿ ಕಂಪನಿಗಳಿಗೆ ಕೊಟ್ಟಿರುವಂತಹ ತೆರಿಗೆ ಸಡಲಿಕೆ ಮತ್ತು ಬಯೋಫಾರ್ಮ್ ಶಕ್ತಿ ಯೋಜನೆ. ಕರ್ನಾಟಕದ ರೈತರು, ಉದ್ಯಮಿಗಳು ಹಾಗೂ ಪ್ರವಾಸಿಗರಿಗೆ ಈ ಬಜೆಟ್ ಹೇಗೆ ಪೂರಕವಾಗಿದೆ ಅಂತ ನೋಡೋದಾದ್ರೆ, ಕರ್ನಾಟಕದ ರೈತರು, ಉದ್ಯಮಿಗಳು ಮತ್ತು ಪ್ರವಾಸಿಗರಿಗೆ ಈ ಬಜೆಟ್ ಹೇಗೆ ಪೂರಕವಾಗಿದೆ? ಹೈದರಾಬಾದ್ ಬೆಂಗಳೂರು ಪ್ರಯಾಣ ಸಮಯ ಎಷ್ಟು ಕಡಿತ ಆಗಿದೆ? ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಕರ್ನಾಟಕವನ್ನ ಶ್ರೀಗಂಧದ ತವರೂರು ಅಂತ ಹೇಳಿ ಕರೆಯಲಾಗುತ್ತೆ. ಇದೀಗ ಬಜೆಟ್ ಅಲ್ಲಿ ಶ್ರೀಗಂಧದ ಉದ್ಯಮ ಪುನರುಜ್ಜೀವನಗೊಳಿಸುವಂತಹ ವಿಶೇಷ ಯೋಜನೆಗೆ ಉತ್ತೇಜನ ಕೊಡಲಾಗಿದ್ದು, ರಾಜ್ಯದಲ್ಲಿ ಶ್ರೀಗಂಧ ಬೆಳೆಯುವಂತಹ ರೈತರಿಗೆ ಇದು ಅನುಕೂಲ ಆಗುತ್ತೆ. ಹೈದರಾಬಾದ್ ಟು ಬೆಂಗಳೂರು, ಚೆನ್ನೈ ಟು ಬೆಂಗಳೂರು ಮಾರ್ಗದಲ್ಲಿ ಹೈಸ್ಪೀಡ್ ರೈಲುಗಳ ಅಭಿವೃದ್ಧಿ. ಬಜೆಟ್ನಲ್ಲಿ ಘೋಷಣೆ ಮಾಡಲಾದ 7 ಹೈಸ್ಪೀಡ್ ರೈಲುಗಳ ಕಾರಿಡಾರ್ನಲ್ಲಿ ಕರ್ನಾಟಕಕ್ಕೆ 2 ಮಾರ್ಗದಲ್ಲಿ ಹೈಸ್ಪೀಡ್ ರೈಲು ಸಿಗ್ತಾ ಇದೆ. ಬೆಂಗಳೂರು ಚೆನ್ನೈ ಹೈಸ್ಪೀಡ್ ರೈಲು ಕಾರಿಡಾರ್ನಲ್ಲಿ ಗಂಟೆಗೆ 300ರಿಂದ 350 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಇದರಿಂದ 3 ರಾಜ್ಯಗಳಾದ ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ ಸಂಪರ್ಕಿಸುವಂತಹ ಮಹತ್ವದ ಯೋಜನೆ ಕೂಡ ಇದಾಗಿರುವಂತದ್ದು. ಜೊತೆಗೆ ಬೆಂಗಳೂರು ಹೈದರಾಬಾದ್ ಹೈಸ್ಪೀಡ್ ರೈಲು ಕಾರಿಡಾರ್ನಲ್ಲಿ ಗಂಟೆಗೆ 300 ಕಿಲೋಮೀಟರ್ಗಿಂತ ಹೆಚ್ಚು ವೇಗದಲ್ಲಿ ಚಲಿಸುತ್ತೆ. 2 ನಗರಗಳ ಐಟಿ ಹಬ್ಗಳ ನಡುವಿನ ಸಂಪರ್ಕ ಉತ್ತಮವಾಗುತ್ತೆ. ಇನ್ನು ಕರ್ನಾಟಕದ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದ ಜಿಲ್ಲೆಗಳಲ್ಲಿ ಆಮೆಗಳ ಸಂತಾನೋತ್ಪತ್ತಿ ಸ್ಥಳದಲ್ಲಿ ಪ್ರಕೃತಿ ಆಧಾರಿತ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವಂತಹ ಯೋಜನೆ. ಒಡಿಶಾ ಮತ್ತು ಕೇರಳ ಕರಾವಳಿ ತೀರಕ್ಕೂ ಕೂಡ ಈ ಯೋಜನೆ ಪ್ರಯೋಜನ ಆಗುತ್ತೆ. ರಾಜ್ಯದಲ್ಲಿ ಅತಿ ಹೆಚ್ಚು ಬೆಳೆಯುವಂತಹ ಬೆಳೆಗಳಲ್ಲಿ ಒಂದಾಗಿರುವಂತಹ ಕೋಕೋ ಮತ್ತು ತೆಂಗು ಕೂಡ ಈ ಬಜೆಟ್ನಲ್ಲಿ ವಿಶೇಷ ಯೋಜನೆಯನ್ನ ಪಡೆದುಕೊಂಡಿದೆ. ತೆಂಗು ಉತ್ಪಾದನೆಯನ್ನ ಹೆಚ್ಚಿಸುವುದಕ್ಕೆ 3 ಕೋಟಿ ಫಲಾನುಭವಿಗಳಿಗೆ ನಿಧಿಯನ್ನ ನೀಡಲಾಗ್ತಾ ಇದೆ. ಇದರಿಂದ ರಾಜ್ಯದ ತೆಂಗು ಬೆಳೆಗಾರರಿಗೆ ಸಹಾಯ ಕೂಡ ಆಗುತ್ತೆ. ಈಡೇರದ ಕರ್ನಾಟಕದ ನಿರೀಕ್ಷೆಗಳು. ಭದ್ರಾ ಮೇಲ್ದಂಡೆ ಯೋಜನೆ ಈಗಾಗಲೇ ಘೋಷಣೆ ಆಗಿರುವಂತಹ 5,300 ಕೋಟಿ ರೂಪಾಯಿ ಇನ್ನೂ ಕೂಡ ಬಿಡುಗಡೆಯಾಗಿಲ್ಲ. ಈ ಬಾರಿ ಇದರ ಪ್ರಸ್ತಾಪ ಕೂಡ ಇಲ್ಲ. ಕರ್ನಾಟಕಕ್ಕೆ ಹಣಕಾಸು ಆಯೋಗ ಶಿಫಾರಸು ಮಾಡಿರುವಂತಹ 11,495 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಬೇಕಾಗಿತ್ತು. ಈಗ 16ನೇ ಹಣಕಾಸು ಆಯೋಗದ ಶಿಫಾರಸು ಮಾಡಲಾಗಿದ್ದು, ಬಹುತೇಕ ಈ ಹಣ ಬರುವಂತದ್ದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ವಿಶೇಷ ಪ್ಯಾಕೇಜ್ ಅನ್ನ ಕೇಳಲಾಗಿತ್ತು. ಅದು ಕೂಡ ಈಗ ಸಾಧ್ಯ ಆಗಿಲ್ಲ. ಅಂಗನವಾಡಿ, ಆಶಾ ಮತ್ತು ಮಧ್ಯಾಹ್ನದ ಊಟದ ಕಾರ್ಯಕರ್ತೆಯರಿಗೆ ಗೌರವಧನ ಹೆಚ್ಚಿಸುವುದಕ್ಕೆ ಕೋರಲಾಗಿತ್ತು. ಈ ಬಗ್ಗೆಯೂ ಕೂಡ ನೇರ ಉಲ್ಲೇಖಗಳು ಇಲ್ಲ. ಬಹುಬೇಡಿಕೆಯ ರಾಯಚೂರಿಗೆ AIIMS ಘೋಷಣೆ ಆಗಿಲ್ಲ. ಇನ್ನು ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತಕ್ಕೂ ಕೂಡ ಬಜೆಟ್ನಲ್ಲಿ ಏನು ಕೊಟ್ಟಿಲ್ಲ. ಕರ್ನಾಟಕಕ್ಕೆ ಒಂದು ಚೊಂಬನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಬಜೆಟ್ನಲ್ಲಿ ಯೋಜನೆಗೆ 5,200 ಕೋಟಿ ರೂಪಾಯಿ ಹಣ ಇಡ್ತೇವೆ ಅಂತ ಹೇಳಿದ್ರು. ಆದರೆ ಈ ಬಾರಿ ಏನನ್ನು ಕೂಡ ಕೊಟ್ಟಿಲ್ಲ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು. ಆದರೆ ಕೇಂದ್ರ ಸರ್ಕಾರ ವಿವಾದದ ಬಗ್ಗೆ ಗಮನ ಹರಿಸಿಲ್ಲ. ಮಹದಾಯಿ ಯೋಜನೆಗೆ ಕ್ಲಿಯರೆನ್ಸ್ ಇನ್ನೂ ಕೂಡ ಕೊಟ್ಟಿಲ್ಲ. ಎಲ್ಲಾ ನಿರೀಕ್ಷೆಗಳು ಕೂಡ ಹುಸಿಯಾಗಿದೆ. ಬಜೆಟ್ನಿಂದ ನಮ್ಮ ರಾಜ್ಯಕ್ಕೆ ಯಾವುದೇ ದೊಡ್ಡ ಪಾಲು ಬಂದಿಲ್ಲ ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಟೀಕೆಯನ್ನ ಮಾಡಿದೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.